ಶಿವಲಿಂಗವನ್ನು ರಕ್ಷಿಸಲು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟ ಭಕ್ತ ಇವನು. ದೇವನಿಗಾಗಿ ಯಾವುದಕ್ಕೂ ಮಣಿಯದ ಮಹಾನ್ ಶಿವಭಕ್ತ. ಒಂದು ದಿನ ಋಷಿಮುನಿಗಳೆಲ್ಲರೂ ಶಿವನಿಗೆ ಅದ್ದೂರಿಯಾಗಿ ಪೂಜೆ ಮಾಡುತ್ತಿರುತ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಕಣ್ಣಪ್ಪ ಬರುತ್ತಾನೆ. ಅವನನ್ನು ನೋಡಿ ಋಷಿಗಳು ಒಬ್ಬರಿಗೊಬ್ಬರು ಮಾತಾಡುತ್ತಾ, ಬಂದ ನೋಡಿ ಇವನು, ಇನ್ನು ಇವನದೇ ಪೂಜೆ ಶುರುವಾಗುತ್ತದೆ ಎಂದು ವ್ಯಂಗ್ಯವಾಗಿ ನಗುತ್ತಾರೆ. ಅಷ್ಟರಲ್ಲಿ ಶಿವನಿಗೊಂದು ಸಂಕಲ್ಪ ಮೂಡುತ್ತದೆ. ಕೂಡಲೇ ದೇವಾಲಯವಲ್ಲ ನಡುಗಲು ಶುರುವಾಗುತ್ತದೆ. ಭೂಕಂಪ ಬಂದಂತೆ ಮೇಲಿಂದ ದೊಡ್ಡ ದೊಡ್ಡ ಬಂಡೆಗಳು ಉರುಳತೊಡಗುತ್ತವೆ. ಭಯಭೀತರಾದ ಋಷಿಗಳೆಲ್ಲ ಪ್ರಾಣ ಉಳಿಸಿಕೊಳ್ಳಲು ಹೊರಗೆ ಓಡಿ ಹೋಗುತ್ತಾರೆ. ಆದರೆ ಕಣ್ಣಪ್ಪ ಮಾತ್ರ ಶಿವನನ್ನೇ ನೋಡುತ್ತಾ ನಿಂತಿರುತ್ತಾನೆ. ಶಿವನೇ, ಬಂಡೆ ಬಿದ್ದರೆ ನಿನಗೆ ಎಷ್ಟು ನೋವಾದೀತು? ಮೊದಲು ಅದು ನನ್ನ ಬೆನ್ನ ಮೇಲೆ ಬೀಳಲಿ ಎಂದು ಶಿವಲಿಂಗವನ್ನು ಅಪ್ಪಿಕೊಳ್ಳುತ್ತಾನೆ. ನಾನು ಬದುಕಿರುವವರೆಗೂ ನಿನ್ನ ಮೇಲೆ ಒಂದು ಸಣ್ಣ ಕಲ್ಲು ಬೀಳಲು ಬಿಡನು ಶಂಭೋ. ನಿನ್ನನ್ನು ನಾನೇ ಕಾಪಾಡಿಕೊಳ್ಳುತ್ತೇನೆ ಎಂದು ತನ್ನ ದೇಹವನ್ನೇ ಕವಚದಂತೆ ಅಡ್ಡ ಹಿಡಿದು ನಿಲ್ಲುತ್ತಾನೆ. ಕಲ್ಲುಗಳು ಮೇಲೆ ಬೀಳುತ್ತಿದ್ದರೂ, ಧೂಳು ಆವರಿಸಿದ್ದರೂ ಕಣ್ಣಪ್ಪ ಅಲುಗಾಡುವುದಿಲ್ಲ. ಆತನ ನಿಷ್ಕಲ್ಮಶ ಭಕ್ತಿಗೆ ಮೆಚ್ಚಿದ ಶಿವನು ದೇವಾಲಯ ನಡುಗುವುದನ್ನು ನಿಲ್ಲಿಸುತ್ತಾನೆ. ಋಷಿಗಳೆಲ್ಲ ವಾಪಸ್ ಬಂದು ನೋಡಿದಾಗ ಕಣ್ಣಪ್ಪ ತನ್ನ ದೇಹವನ್ನೇ ಶಿವನಿಗೆ ರಕ್ಷೆಯಾಗಿ ನೀಡಿ ನಿಂತಿರುವುದನ್ನು ಕಾಣುತ್ತಾರೆ. ಅವರಿಗೆ ಅರಿವಾಗುತ್ತದೆ, ಅಸಲಿ ಪೂಜೆ ನಮ್ಮದಲ್ಲ, ಆ ಕಣ್ಣಪ್ಪನದು ಎಂದು. ಸ್ನೇಹಿತರೆ, ನೀವು ಕೂಡ ಶಿವನ ಭಕ್ತರಾಗಿದ್ದರೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.